ಮೋದಿ ಅವರು ಹೇಳ್ತಾ ಇದ್ದಾರೆ ಸರ್ ಈ ವಿಚಾರದಲ್ಲಿ ದೇಶಕ್ಕೋಸ್ಕರ ಮಾಡ್ಲೇಬೇಕು, ಬೇರೆ ಆಪ್ಷನ್ ಏನಿದೆ? ದೇಶಕ್ಕೋಸ್ಕರ ನನಗ್ ಬೇಕಾಗಿದ್ದು ನಾನ್ ಮಾಡ್ತೀನಿ, ನಿನಗ್ ಬೇಕಾಗಿದ್ದು ನೀ ಮಾಡ್ಕೊ ಅನ್ಬೇಕು. ಹಾಗಿದ್ರೆ ರೂಪಾಯಿ ಮೌಲ್ಯವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು? ನೀನ್ ಕಡ್ದಿದ್ದೇನು ಹೇಳು ಅಂತ ಕೇಳ್ಬೇಕು. ಅವಾಗ ನೀನೇನೇನ್ ಕಡ್ದಿದ್ಯಾ ಫಸ್ಟ್ ಹೇಳು ಅನ್ಬೇಕು. ಆಮೇಲೆ ನನಗ್ ಬಂದು ಹೇಳುವಂತೆ ಅನ್ಬೇಕು ಅವನಿಗೆ, ಯಾವನಾರಾಗಿರ್ಲಿ ಅವನು. ಫಸ್ಟ್ ನೀ ಏನ್ ಕಡ್ದಿದ್ಯಾ ಹೇಳು ಅನ್ಬೇಕು ಇವ್ರುಗಳಿಗೆ. ಇವ್ರು ಮಾಡೋದು ಮಾಡ್ತಾನೆ ಇರ್ಬೇಕು, ಇವ್ರು 40% ತಿಂತಾನೆ ಇರ್ಬೇಕು, ಇವ್ರು 20% ತಿಂತಾನೆ ಇರ್ಬೇಕು. ಇವ್ರು ಕಚಡಗಳು ಜಗಳ ಆಡ್ಕೊಂಡು ಪಾರ್ಲಿಮೆಂಟ್ ನಡ್ಸಕ್ಕಾಗ್ದ ಅಯೋಗ್ಯ ತರ ಆಟ ಆಡ್ತಾನೆ ಇರ್ಬೇಕು ಇವ್ರುಗಳು. ಇವ್ರು ಬರೀ ಪಾಲಿಟಿಕ್ಸ್ ಮಾಡ್ಕೊಂಡು ತಿರುಗಬೇಕು. ಹಿಂದೂ ಮುಸ್ಲಿಂ ಅಂತ ಬಡ್ಕೊಂಡು ಓಟ್ ಹಾಕಿಸ್ತಾರೆ. ನಮ್ ಪ್ರಾಣ ತಿಂತಾರೆ ಇಲ್ಲಿ. ಯಾವ ಸರ್ಕಾರಗಳು ಹೋಗಿ ಇವ್ರು ಹೇಳಿದ್ನೆಲ್ಲ ಕೇಳ್ಕೊಂಡು ಕೂತ್ಕೊಂಡು ಡಾನ್ಸ್ ಮಾಡಕ್ಕೆ ನಾವೇನ್ ಇವ್ರ ಮನೆ ಜೀತದಾಳಗಳ? ಇಸ್ ದೇರ್ ಎನಿ ಆಲ್ಟರ್ನೇಟಿವ್ ಸರ್? ಆಗಿದ್ದಾಗ ಡಾಲರ್ ರೂಪಾಯಿ ಮೌಲ್ಯ ಬೀಳ್ತಾ ಇರೋದು ನೀವು ಸಾಲ್ವ್ ಮಾಡ್ಕೊಳ್ಳಿ ಬೇಕಿದ್ರೆ. ಇದ್ರ ಅಧಿಕಾರ ಬಿಟ್ಟು ಹೋಗಿ ಅಷ್ಟೇ. ನಮ್ಗಾಗಿದ್ ನಾವು ಮಾಡ್ತೀವಿ. ಏನ್ ದೇಶ ಇವ್ರ ಒಬ್ಬರ ಮನೆ ಇದೆ, ಇವ್ರ ಅಪ್ಪ ಒಬ್ಬನೇ ದೇಶ ನೋಡಿರೋದು, ಬೇರೆ ಯಾವನು ದೇಶ ನೋಡೇ ಇಲ್ಲ. ನಮ್ಮಪ್ಪಂದ್ರೆಲ್ಲ ನೋಡೇ ಇಲ್ಲ ದೇಶನ. ಇವ್ರು ತಾತ್ನಷ್ಟು ತ್ಯಾಗ ಮಾಡಿದೀವಿ ಈ ದೇಶಕ್ಕೋಸ್ಕರ ನಾವು. ಯಾವನ್ಗೆ ಅವ್ನು ಮಾತಾಡ್ತಿರೋ ರಾಜಕಾರಣಿ ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಿದ್ದಾನೆ ಬಂದು ಮಾತಾಡ್ಲಿ ನನ್ನ ಮುಂದೆ. ಅವ್ನು ಯಾವನ್ ಕಟ್ಟಿದ್ದಾನೆ ಎಷ್ಟೆಷ್ಟು ಟ್ಯಾಕ್ಸ್ ನಾನು ನೋಡೇ ಬಿಡ್ತೀನಿ. ಅವ್ನ ಕುಟುಂಬ ಅದೇನೇನ್ ತ್ಯಾಗ ಮಾಡಿದೆ ನಾನು ನೋಡೇ ಬಿಡ್ತೀನಿ. ಅವ್ನ ಕುಟುಂಬ ಹೆಂಗಿತ್ತು ಇವತ್ತು ಹೆಂಗಾಗಿದೆ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ. ಹಾಕೊಳಕ್ ಶರ್ಟ್ ಇಲ್ದಿದ್ದವನು ಇವತ್ತು ಅರಮನೆ ಕಟ್ಕೊಂಡು 16 ಕಾರ್ ಇಟ್ಕೊಂಡು ಫ್ಯಾಮಿಲಿಗೆ ಒಂದೊಂದು ಕಾರ್ ಇಟ್ಕೊಂಡು ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಂಡು ಶೋಕಿ ಮಾಡ್ತಿರೋ ಕಾಲ್ಡ್ರೆಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. ಯಾವನ್ಗೆ ಹೇಳ್ತಿದ್ದಾರೆ ಇವರೆಲ್ಲ ಬಂದಿದ್ದಾನೆ ಆಟನ? ಈ ದೇಶದ ಸಾಮಾನ್ಯ ಜನರಿಗಿಂತ ದೇಶಭಕ್ತಿ ಈ ಕಟ್ಟಡಗಳಲ್ಲಿ ಯಾರಲ್ಲೂ ಇಲ್ಲ. ನಮ್ ಜನಕ್ಕಿದೆ, ಅವ್ರಿಗೆ ಗೊತ್ತಿದೆ ದೇಶಭಕ್ತಿ ಅಂದ್ರೆ ಏನು ಅಂತ. ಇವ್ರನ್ನ ಕೇಳ್ಬಿಟ್ಟು ದೇಶಭಕ್ತಿ ಬೆಳೆಸ್ಕೋಬೇಕಾಗಿಲ್ಲ ಈಗ ನಾವು. ನಮ್ಗೂ ಸಾಕಾಗಿದೆ ಇವ್ರದ್ದು. ಹೇಳಿದ್ದನ್ನೇ ಕೇಳಿಸ್ಕೊಂಡು ಇವ್ರಿಗೆ ಬೇಕಾದಾಗ ತಕ್ಕಂತೆ ಬೆಳೆದಾಗಿದಂತೆ, ಇವ್ರಿಗೆ ಬೇಕಾದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಅಂತೆ, ಇವ್ರಿಗೆ ಬೇಕಿದ್ದಾಗ ಪಾಕಿಸ್ತಾನ ಬೇಕಬೇಕಂತೆ, ಇವ್ರಿಗೆ ಬೇಕಿದ್ದಾಗ ಪಾಕಿಸ್ತಾನದ ಜೊತೆ ಮಾತುಕತೆ ಇವಂತೆ, ಇವ್ರಿಗೆ ಬೇಕಿದ್ದಾಗ ಪಾಕಿಸ್ತಾನಕ್ಕೆ ಅವನಾರು ಹೋಗ್ತೀನಿ ಅಂದ್ಬಿಟ್ರೆ ಸಾಕು ಅವ್ನು ದೇಶ ವಿರೋಧಿ ಅಂತೆ, ಹೋಗ್ ಬಂದ್ಬಿಟ್ರೆ ದೇಶ ವಿರೋಧಿ ಗ್ಯಾರಂಟಿ ಅಂತೆ. ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ಅವನು ದೇಶ ಪ್ರೇಮಿ ಅಲ್ವಂತೆ. ಇನ್ನು ಅವನೊಬ್ಬ ಕೂತ್ಕೊಂಡು ಟಾಕ್ಸ್ ರೆಡಿ ಇರಬೇಕಾಗತ್ತೆ ಅಂದ್ರೆ ಕರೆಕ್ಟ್ ಅಂತೆ, ಅದು ದುರಾಲೋಚನೆ ಅಂತೆ, ಅದು ಪ್ರಾಜ್ಞನ ಬುದ್ಧಿವಂತಿಕೆ ಅಂತೆ. ಎಂತ ಕಾಚಡ ಕೇಳಿ ಸಾಕಾಗಿದೆ. ಹೋಗ್ರೆ ನಮಗೂ ಮಿತವ್ಯಯ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸರ್ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ. ನಮಗಾಗಿದ್ ನಾವು ಮಾಡ್ತೀವಿ, ನಮ್ಗೆ ಯಾವ್ದು ಸರಿ ಅನ್ಸತ್ತೆ ಅದನ್ನ ನಾವು ಮಾಡ್ತೀವಿ. ನಮ್ಗೆ ಎಷ್ಟು ಆಗುತ್ತೆ ನಮ್ ಜೋಬ್ಗೆ ನಾವು ಅಷ್ಟೊಂದು ಮಾಡ್ಕೋತೀವಿ. ಸರಿ ಸರ್, 10 ಗ್ರಾಮ್ ಚಿನ್ನಕ್ಕೆ 2 ಲಕ್ಷ ರೂಪಾಯಿ ತನಕ ಹೋಯ್ತು ಅಂತಂದ್ರೆ ಹಾಗಾದ್ರೆ ಬಡ ಮಧ್ಯಮ ವರ್ಗದ ಜನ ಚಿನ್ನ ಮುಟ್ಟಂಗೆ ಇಲ್ಲ. ನಿಮ್ಗಾದ್ರೆ ತಗೊಳ್ಳಿ, ಇಲ್ದಿದ್ರೆ ಇಲ್ಲ. ಸರ್ಕಾರ ನಿಲ್ದಿದ್ರೆ ಬೈಕೊಂಡು ತಿರ್ಗಾಡಿ, ನಿಮ್ಗೆ ಟೈಮ್ ಬಂದಾಗ ಪಾಠ ಕಲ್ಸ್ಕೊಳ್ಳಿ ಬೇಕಿದ್ರೆ, ಇಲ್ದಿದ್ರೆ ಇಲ್ಲ. ಮದುವೆ ಮನೆ ಮಾಡೋರು 10 ಗ್ರಾಮ್ ಬಂದು 8 ಗ್ರಾಮಲ್ಲಿ ಮಾಡಿಸ್ಕೊಂಡು ಕಾಲ ಕಳೀರಿ ಅಷ್ಟೇ. ನಮ್ಮ ದೇಶದ ಜವಾಬ್ದಾರಿ ಪತ್ರಕರ್ತರು ಯಾವ ರೀತಿ ನಡ್ಕೊಳ್ಬೇಕು, ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ವಿಚಾರವನ್ನ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರು ಫೋನ್ ಕಾಲ್ ಮೂಲಕ ಕೇಳಿದಾರಲ್ಲ, ನಿಜಕ್ಕೂ ಗ್ರೇಟ್ ಕಂಡ್ರೆ ಹೆಡ್ಸ್ ಅಪ್ ಹೇಳಬೇಕು. ಇದು ಬೇಕಾಗಿರುವಂಥದ್ದು ಈ ದೇಶಕ್ಕೆ. ಈ ದೇಶದಲ್ಲಿ ಪತ್ರಕರ್ತರು ಈ ರೀತಿ ಇರಬೇಕು. ಅವರು ಕೇಳ್ತಾರೆ ಈ ದೇಶವನ್ನು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಕೇಳ್ತಾರೆ. ಇವರ ಆಟಗಳಿಗೆ ನಾವೆಲ್ಲನೂ ಆಟ ಆಡೋದಕ್ಕೆ ಆಗಲ್ಲ ಅಂತಾರೆ. ಇವರ ಆಡಳಿತ ವೈಖರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾರೆ. ಇದನ್ನೇ ನಾವು ಕೇಳ್ತಾ ಇದ್ದಿದ್ದು. ಪಬ್ಲಿಕ್ ಟಿವಿಯ ರಂಗಣ್ಣನವರು ಹಿರಿಯ ಪತ್ರಕರ್ತರು, ನಮ್ಮ ಕನ್ನಡದಲ್ಲಿ ಹಿರಿಯ ಪತ್ರಕರ್ತರು. ಇದನ್ನೇ ಎಲ್ಲರೂ ಅನುಸರಿಸಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ಪದೇ ಹೇಳ್ತಾ ಇದ್ದಂಥದ್ದು. ನಾವು ಪತ್ರಕರ್ತರು ಜಾಗೃತರಾಗಿ ಪತ್ರಕರ್ತರು ಪ್ರಶ್ನೆಯನ್ನು ಕೇಳೋಕ್ಕೆ ಪ್ರಾರಂಭ ಮಾಡಿದ್ರೆ ಅದು BJP ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಇವರು ಮಾಡುವಂತಹ ತಪ್ಪುಗಳನ್ನು ನಾವು ಪ್ರಶ್ನೆ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರವಾಗಿ ಸಂವಿಧಾನ ಪತ್ರಿಕೋದ್ಯಮಕ್ಕೆ 4ನೇ ಅಂಗದ ಸ್ಥಾನಮಾನ ಕೊಟ್ಟಿರುವಂಥದ್ದು, ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು. ಈ ಸ್ವಾತಂತ್ರ್ಯವನ್ನು ನಾವು ಸದ್ಬಳಕೆ ಮಾಡ್ಕೊಳ್ಬೇಕಾಗಿತ್ತಲ್ಲ. ಇವತ್ತು ಪತ್ರಿಕೋದ್ಯಮಕ್ಕೆ ಯಾವ ರೀತಿ ಗೌರವ ಕೊಡ್ತಾ ಇದ್ದಾರೆ ಜನ. ಗೋಧಿ ಮೀಡಿಯಾ ಅಂತಾರೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಅಂತಾರೆ, ಎಲ್ಲವನ್ನೂ ಹೇಳ್ತಾ ಇರುವುದು ನಮ್ಮ ನಡವಳಿಕೆಗಳಿಂದ. ಆಶ್ಚರ್ಯ ಆಯಿತು. ಪಬ್ಲಿಕ್ ಟಿವಿಯ ರಂಗಣ್ಣ ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳನ್ನು ನಾವು ನೋಡ್ತಾ ಇದ್ವಿ. ಪ್ರಶ್ನಿಸುವಂತಹ ವಿಚಾರಗಳನ್ನು ಎತ್ತಾ ಇದ್ದಾರೆ ಅವರು. ನಿನ್ನೆಯಂತೂ ಅವರು ಆಕ್ರೋಶಗೊಂಡಿದ್ದನ್ನು, ನಿಜವಾದಂತಹ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡಬೇಕಾಗಿದ್ದಂಥದ್ದನ್ನು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅನ್ನೋದನ್ನು ಪಬ್ಲಿಕ್ ಟಿವಿಯ ರಂಗಣ್ಣ ತೋರಿಸಿದ್ರು. ನಾವು ಮೋದಿಯವರನ್ನು ಪ್ರಶ್ನೆ ಮಾಡಿಬಿಟ್ರು, ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿಬಿಟ್ರು ಅನ್ನೋ ವಿಚಾರ ಅಲ್ಲ. ಎಲ್ಲದರ ವಿಚಾರವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಇರುವಂಥದ್ದು ದೇಶದ ವಿಚಾರ.
ಇಡೀ ದೇಶ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಪಾತಾಳಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ, ಪಾತಾಳಕ್ಕೆ ಹೋಗ್ತಾ ಇದೆ. ಕಂಡು ಕೇಳರಿಯದ ರೀತಿಯಲ್ಲಿ ಸಾಲ ಮಾಡ್ತಾ ಇದ್ದಾರೆ. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ, ಸಾಲ ಮಾಡಿ ಚುನಾವಣೆಗಳು ಎದುರಿಸ್ತಾ ಇದ್ದಾರೆ, ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ, ಜನರಿಗೆ ಭಾವನೆಗಳನ್ನು ಬಿತ್ತಾ ಇದ್ದಾರೆ ಹೊರತು ಇವರು ದೇಶಕ್ಕೋಸ್ಕರವಾಗಿ ಏನೂ ಮಾಡ್ತಾ ಇಲ್ಲ. ಇವರು ಮಾತನಾಡಿರುವಂತಹ ಪ್ರತಿಯೊಂದು ವಿಚಾರಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿದೆ. ನಾವು ಮಾತನಾಡಿದ ತಕ್ಷಣನೇ ಇವನು ಯಾರೋ ಏನೋ ಕಾಂಗ್ರೆಸ್ ಪಕ್ಷದ ಸಮರ್ಥಕ ಅಂತ ಹೇಳ್ಕೊಂಡು ಏನೇನೇನೋ ಕಮೆಂಟ್ ಹಾಕೋದಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಏನು ರಂಗಣ್ಣ ಮಾತನಾಡ್ತಾ ಇದ್ರಲ್ಲ, ನಾವು ಹೇಳ್ತಾ ಇರ್ತೀವಲ್ಲ, ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಪತ್ರಕರ್ತನೂ ಸಹ ಪ್ರಶ್ನಿಸುವಂಥದಕ್ಕೆ ರೂಢಿ ಮಾಡ್ಕೊಳ್ಬೇಕು. ಇಲ್ಲಿ ಅಡ್ಡದಾರಿ ಹಿಡ್ಕೊಂಡು ನಾವು ಹೇಗೆ ಬೇಕಾದರೂ ರಾಜಕೀಯದಲ್ಲಿ ನಾವು ಮಾಡಿಬಿಡ್ತೀವಿ, ರಾಜಕೀಯದಲ್ಲಿ ನಾವು ಮುನ್ನುಗ್ಬಿಡ್ತೀವಿ ಅಂತ ತಿಳ್ಕೊಂಡಿರುವಂಥವರಿಗೆ ಪಾಠ ಕಲಿಸ್ಬೇಕಾಗಿದ್ದಂಥದ್ದು ಪ್ರಜೆಗಳು. ನಾವು ಪ್ರಜೆಗಳು ಕಲಿಸ್ಬೇಕು. ಈಗ ಮೀಡಿಯಾಗಳು ತಪ್ಪು ದಾರಿಗೆ ಹೋಗ್ತಾ ಇದ್ದಾವೆ, ಮೀಡಿಯಾಗಳು ತಪ್ಪು ದಾರಿಗೆ ಎಂಟ್ರಿ ಆಗ್ತಾ ಇದ್ದಾವೆ. ರಾಜಕೀಯ ಪಕ್ಷಗಳ ಕಚೇರಿಗಳ ಮುಂದೆ ಇವರು ಕಾದು ಕುಳಿತುಕೊಂತಾರ್ರಿ. ನಾವು ನೋಡಿದ್ದೀವಿ, ರಾಜಕಾರಣಿಗಳು ಮೇಲುಗಡೆಗೆ ಏನೋ ಮೀಟಿಂಗ್ ಮಾಡ್ತಾ ಇದ್ರೆ ಕೆಳಗಡೆ ಇಳಿದು ಬರೋದಕ್ಕೆ ಕಾಯ್ಕೊಂತ ಕೂತಿರ್ತಾರೆ ಲೋಗೋಗಳು ಇಟ್ಕೊಂಡು. ಇದು ಪತ್ರಕರ್ತರ ಇವತ್ತಿನ ದಯನೀಯ ಸ್ಥಿತಿ. ರಾಜಕಾರಣಿಗಳ ಮನೆಯ ಮುಂದೆ ಹೋಗಿ ನಿಂತ್ಕೊತಾರೆ. ರಾಜಕಾರಣಿಗಳ ಹುಟ್ಟು ಹಬ್ಬ ಆಯಿತು ಅಂತಂದರೆ ಅವ್ರನ್ನ ಫಾಲೋ ಅಪ್ ಮಾಡಿ ಅವರಿಗೆ ಪ್ರಚಾರ ಕೊಟ್ಟರು, ಅವರಿಗೆ ಏನೋ ಮಹಾರಾಜರ ಥರ ಬಿಂಬಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರಾಜಕಾರಣಿಗಳ ಹುಟ್ಟು ಹಬ್ಬಕ್ಕೆ ಎಲ್ಲ ಎಲ್ಲಿಂದ ಬರುತ್ತೆ ಹಣ? ಎಲ್ಲಿಂದ ಬರುತ್ತೆ? ಒಬ್ಬ ರಾಜಕಾರಣಿ ಉದಾಹರಣೆಗೆ ಯಡಿಯೂರಪ್ಪನವರು ಒಂದು ಗುಮಾಸ್ತರಾಗಿದ್ದಂಥವರು, ಅವರು ಜನಸೇವೆಗೆ ಬಂದಂಥವರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೇಗೆ ಮಾಡಲಿಕ್ಕೆ ಸಾಧ್ಯ? HD ದೇವೇಗೌಡರು ಪೀಸ್ ವರ್ಕ್ ಕಾಂಟ್ರಾಕ್ಟರ್ ಆಗಿದ್ದರು ಅಂತೇಳಿ ಬಚ್ಚೇಗೌಡರು ಹೇಳ್ತಾರಲ್ಲ, ಬಚ್ಚೇಗೌಡರು ಹೇಳಿ 25 ಪೈಸಾ ಕೊಟ್ಟು ಕಾಚಾ ಕೊಡಿಸ್ತೆ ಅಂತ ಹೇಳಿದ್ದಂಥ ಬಚ್ಚೇಗೌಡರು, ದೇವೇಗೌಡರು ಇಷ್ಟು ಬೇಗ ರಾಜಕಾರಣಕ್ಕೆ ಬಂದು ಜನಸೇವೆ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತಿನ ನಿಖಿಲ್ ಕುಮಾರಸ್ವಾಮಿ ಅವರ ಚುನಾವಣಾ ಅಫಿಡೇವಿಟ್ನಲ್ಲಿ ಹಾಕ್ತಾರೆ. 150 ಕೋಟಿ ರೂಪಾಯಿ ಆಸ್ತಿಯನ್ನು ಘೋಷಣೆ ಮಾಡ್ತಾರೆ. ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು? DK ಶಿವಕುಮಾರ್ ಒಬ್ಬರು ಸಾಮಾನ್ಯ ವ್ಯಕ್ತಿ ಆಗಿದ್ದಂಥವರು ಇವತ್ತು ಅತಿ ಶ್ರೀಮಂತ ರಾಜಕಾರಣಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ ಅತಿ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇವರಿಗೆಲ್ಲ ಹಣ ಎಲ್ಲಿಂದ ಬರ್ತಾ ಇದೆ? ಜನಸೇವೆಗೆ ಅಂತ ಬಂದವರಲ್ವಾ ಇವರು ಬಂದಿರೋದು ಜನಸೇವೆಗೆ. ನಾನು ಚೌಕಿದಾರ, ನಾನು ಜನಸೇವಕ ಅಂತ ಹೇಳುವಂತಹ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು 8,000 ಕೋಟಿ ರೂಪಾಯಿ ವಿಮಾನದಲ್ಲಿ ಓಡಾಡ್ತಾರೆ. ಇವರಿಗೆ ಬೆಂಗಾವಲು ವಾಹನಗಳು ಎಲ್ಲವನ್ನೂ ನೋಡಿದ್ರೆ ಇವರ ಐಷಾರಾಮಿ ಜೀವನ ಯಾವ ರೀತಿ ಇದೆ? ಎಲ್ಲಿಂದ ಹಣ ಬರುತ್ತೆ ಇವರಿಗೆ? ಇಡೀ ದೇಶದಲ್ಲಿ ರಾಜಕಾರಣಿಗಳು ಯಾವ ರೀತಿ ಜನರ ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ, ಒಂದು ರೀತಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ಪ್ರಶ್ನಿಸಬೇಕಾದಂತಹ ಮಾಧ್ಯಮಗಳು ಇವತ್ತು ಸೈಲೆಂಟ್ ಆಗಿರೋದ್ರ ಜೊತೆಗೆ ರಾಜಕೀಯ ಪಕ್ಷಗಳಿಗೆ ಅವರು ಅರ್ಪಣೆ ಮಾಡ್ಕೊಳ್ತಾ ಇರುವಂಥದ್ದು ನೀವು ಗಮನಿಸಿ ನೋಡಿ. ಭಾಳಷ್ಟು ಸ್ಯಾಟಲೈಟ್ ಚಾನಲ್ ಕನ್ನಡದಲ್ಲಿ ಇರುವುದು ಎಷ್ಟು ಸ್ಯಾಟಲೈಟ್ ಚಾನಲ್ ಇದೆ? ಒಂದು TV9, ಒಂದು ಸುವರ್ಣ ವಾಹಿನಿ, ಒಂದು ಪಬ್ಲಿಕ್ TV, ಒಂದು News18, ಒಂದು TV5, ಒಂದು ಗ್ಯಾರಂಟಿ ನ್ಯೂಸ್ ಫಸ್ಟು, ರಿಪಬ್ಲಿಕ್ ಕನ್ನಡ. ಇದಿಷ್ಟು ಬಿಟ್ಟರೆ ಬೇರೆ ಯಾವುದಾದ್ರೂ ಚಾನಲ್ ಇದೆಯಾ? ಚಾನಲ್ ಇಲ್ಲ. ಆ ಚಾನಲ್ಗಳಲ್ಲಿ ಯಾರ್ಯಾರು ಮುಖ್ಯಸ್ಥರು? ಇವತ್ತು ಲಹರಿ ವೇಲು ಅವರು BJP ಪಕ್ಷದಲ್ಲಿದ್ದಾರೆ. ಪಬ್ಲಿಕ್ TV ರಂಗಣ್ಣನವರ ಪಬ್ಲಿಕ್ TVಗೆ ಅವರು ಪಾಲುದಾರರು. ರಿಪಬ್ಲಿಕ್ ಕನ್ನಡ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಯಾರು? ರಾಜೀವ್ ಚಂದ್ರಶೇಖರ್, ಕೇರಳದ ಒಬ್ಬ MP ಆಗಿದ್ದಂಥವರು, ಮಿನಿಸ್ಟರ್ ಆಗಿದ್ದು, ಇವಾಗ ಶಾಸಕರಾಗಿದ್ದಾರೆ. ಯಾರು ಕಂಟ್ರೋಲಲ್ಲಿರುತ್ತೆ? ನಾವು ವಿಚಾರ ಮಾಡಬೇಕಲ್ವಾ? ಎಲ್ಲ ಸ್ಯಾಟಲೈಟ್ ಚಾನಲ್ಗಳು ಒಂದೊಂದು ರಾಜಕೀಯ ಪಕ್ಷದ ಪರವಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತು ಅಂತಂದರೆ ಹಾಗಾದರೆ ಪತ್ರಿಕೋದ್ಯಮಕ್ಕೆ ಎಲ್ಲಿದೆ ವ್ಯಾಲ್ಯೂ? ಇವರು ಮಾರ್ಗದರ್ಶನ ತೋರಿಸ್ಬೇಕಾಗಿರುವಂಥದ್ದು. ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ಸಿಕ್ಕಿರುವಂಥ ಅವಕಾಶಗಳು ಜನರಿಗೋಸ್ಕರ ಕೆಲಸ ಮಾಡಬೇಕಲ್ಲ. ಇದನ್ನೇ ನಾವು ಹೇಳ್ತಾ ಇರುವಂಥದ್ದು. ನೀವು ನಿಮ್ಮ ಕರ್ತವ್ಯಗಳನ್ನು ಮಾಡಿ. ಪಬ್ಲಿಕ್ TVಯ ರಂಗಣ್ಣ ಮಾತನಾಡಿರುವಂಥ ಮಾತುಗಳು ನಿಜಕ್ಕೂ ಖುಷಿ ಕೊಡ್ತು. ನಾವು ಅವರನ್ನು ಟೀಕೆ ಮಾಡುವಂಥದ್ದಲ್ಲ. ಅವರು ತಪ್ಪುಗಳನ್ನು ಮಾಡಿದಾಗ ತಪ್ಪುಗಳನ್ನು ಅರ್ಥಕೊಳ್ಬೇಕು. 2,000 ರೂಪಾಯಿ ನೋಟಲ್ಲಿ ಚಿಪ್ ಇದೆ ಅಂತ ಹೇಳಿದಾಗ ಜನರ ಮುಂದೆ ಕ್ಷಮೆ ಕೇಳಬೇಕಾಗಿತ್ತು, ಕೇಳಿಲ್ಲ ಅವರು ತಪ್ಪು ಸಂದೇಶಗಳ ಕೊಟ್ಟಾಗ ನಾವು ಅವರನ್ನು ಪ್ರಶ್ನೆ ಮಾಡಿದ್ದೀವಿ. ಇದೇ ಸೌಜನ್ಯ ಪ್ರಕರಣದಲ್ಲಿ 13 ವರ್ಷಗಳ ಹಿಂದೆ ಪಬ್ಲಿಕ್ TV ಪ್ರಾರಂಭ ಆದಾಗ ಈ ಸೌಜನ್ಯ ಪ್ರಕರಣ ಬಂದಿದ್ದು. ಇವತ್ತಿನವರೆಗೂ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋದ್ರ ಕೆಲಸ ಮಾಡಿ